ತುಂಬ ಫೇಮಸ್ ಸೋಪ್ ಫ್ಯಾಕ್ಟ್ರಿ ಅದು. ತುಂಬ ಚೆನ್ನಾಗಿರೋ ಒಳ್ಳೆಯ ಪ್ರಾಡಕ್ಟು, ಒಳ್ಳೆಯ ಸೋಪನ್ನ ಅದು ಮಾರಾಟ ಮಾಡ್ತಾಯಿದೆ. ಇಮ್ಯಾಜಿನ್, ಅಂಥ ಒಂದು ಸೋಪ್ ಫ್ಯಾಕ್ಟ್ರಿನಲ್ಲಿ ಒಂದು ಸಲ ಏನಾಗ್ಬಿಡುತ್ತೆ, ಆ ಒಂದು ಸೋಪ್ಗಳನ್ನೆಲ್ಲ ಕೊಂಡ್ಕೋತಾ ಇದ್ರಲ್ಲ ಕಸ್ಟಮರ್ಸು, ಅದರಲ್ಲಿ ಒಬ್ಬ ಗಿರಾಕಿಗೆ ಏನಾಗ್ಬಿಡುತ್ತೆ, ಸೋಪ್ ಕೊಂಡ್ಕೋತಾನೆ, ಮನೆಗೆ ಹೋಗಿ ಸೋಪ್ ಬಾಕ್ಸ್ನ ತೆಗೆದು ನೋಡಿದ್ರೆ ಒಳಗಡೆ ಸೋಪೇ ಇರಲ್ಲ. ಅವನಿಗೆ ತುಂಬ ಕಿರಿಕಿರಿ ಆಗುತ್ತೆ. ಅವನೇನು ಮಾಡ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ. ಸೋಪ್ ಫ್ಯಾಕ್ಟ್ರಿಗೆ ಕಂಪ್ಲೇಂಟ್ ಕೊಡ್ತಾನೆ, ಈ ರೀತಿ ನೀವು ಸೋಪ್ ಮಾರಿದ್ದೀರಾ, ನಾನು ಕಾಸು ಕೊಟ್ಬಿಟ್ಟು ಸೋಪ್ ಕೊಂಡ್ಕೊಂಡೆ, ನೋಡಿದ್ರೆ ನನಗೆ ಸೋಪೇ ಇರಲಿಲ್ಲ, ನಾನು ಬರೀ ಬಾಕ್ಸ್ ಇತ್ತು, ಅದರಲ್ಲಿ ಒಳಗಡೆ ಸೋಪೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟ. ಅಲ್ಲಿ ಒಂದು ಸೋಪ್ ಫ್ಯಾಕ್ಟ್ರಿಯ ಮ್ಯಾನೇಜರ್ಸು, ಅಂದರೆ ಅಲ್ಲಿಯ ಒಂದು ಉದ್ಯಮಿಗಳು ಕಸ್ಟಮರ್ಸ್ಗೆ ತುಂಬಾ ಕೇರ್ ಮಾಡೋದ್ರಿಂದ ಮತ್ತು ಅವರ ಎಲ್ಲ ಅಂದರೆ ಗ್ರಾಹಕರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೆಯದನ್ನು ಬಯಸುವಂಥವ್ರಾದ್ರಿಂದ ಅವರು ಕ್ವಾಲಿಟಿ ಕಂಟ್ರೋಲ್, ಅಂದರೆ ಅಲ್ಲಿರೋ ಎಲ್ಲ ಉದ್ಯಮಿಗಳಿಗೆ ಈ ರೀತಿ ಆಗೋಗಿದೆ, ಹೇಗೆ ಈ ಒಂದು ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡೋದು, ಈ ರೀತಿ ಒಂದು ಸೋಪ್ ಬಾಕ್ಸಲ್ಲಿ ಬೈ ಮಿಸ್ಟೇಕ್ ಸೋಪೇ ಇಲ್ಲದೆ ಹೋಗ್ಬಿಟ್ಟಿದೆ, ಯಾವ ರೀತಿ ಕಂಡುಹಿಡಿಯೋದು ಅಂತ ಕೇಳಿದ್ರು. ಆವಾಗ ಅಲ್ಲಿ ಗೋಡನ್ ಬರ್ತಿ ಸೋಪ್ಗಳು ಇದೆ, ಅಂದರೆ ಸೋಪ್ ಬಾಕ್ಸ್ ರ್ಯಾಪ್ ಆಗಿರುವಂಥ ಸೋಪ್ಗಳು ಗೋಡನ್ ಬರ್ತಿ ಇದೆ. ಇವಾಗ ಇದರಲ್ಲಿ ಯಾವುದ್ರಲ್ಲಿ ಸೋಪ್ ಇಲ್ಲ ಅಥವಾ ಯಾವುದ್ರಲ್ಲಿ ಸೋಪ್ ಇದೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಆಗೋಗಿದೆ. ಎಲ್ಲೋ ಅಪರೂಪಕ್ಕೆ ಬೈ ಚಾನ್ಸ್ ಮಿಸ್ ಆಗಿಬಿಟ್ಟು ಹೋಗಿರ್ಬೋದು. ಮೋಸ್ಟ್ಲಿ ಎಲ್ಲದರಲ್ಲೂ ಸೋಪ್ ಇದ್ದೇ ಇರುತ್ತೆ, ಯಾವುದೋ ಕೆಲವುದರಲ್ಲಿ ಅಕಸ್ಮಾತ್ ಅಸೆಂಬ್ಲಿ ಲೈನಿಂದ ಮಿಸ್ ಆಗಿಬಿಟ್ಟು ಹೋಗಿರ್ಬೋದು. ಇಂಥ ಒಂದು ಪರಿಸ್ಥಿತಿಲಿ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿಬಿಟ್ಟು ಅಲ್ಲಿಯ ಹೈಯರ್ ಅಥಾರಿಟೀಸ್ ಎಲ್ಲರಿಗೂ ಆ ಪ್ರಾಬ್ಲಮ್ನ ಪೋಸ್ಟ್ ಮಾಡೋದು, ಅಂದರೆ ಎಲ್ಲರಿಗೂ ಕೊಟ್ಟರು. ಆವಾಗ ಮೊಟ್ಟ ಮೊದಲಿಗೆ ಅಂದರೆ ಹೈಯರ್ ಅಫಿಷಿಯಲ್ಸ್ ಎಲ್ಲ ತುಂಬ ಇಂಜಿನಿಯರ್ಸು ತುಂಬ ತಲೆ ಕೆಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಅದಕ್ಕೆ ಒಂದು ರಿಸರ್ಚ್ ಯೂನಿಟ್ ಉಪಯೋಗಿಸ್ಬಿಟ್ಟು ಒಂದು ಹೈಲಿ ಸಾಫಿಸ್ಟಿಕೇಟೆಡ್ ಒಂದು ಎಕ್ಸ್ರೇ ಮೆಷಿನ್ನ ಡೆವಲಪ್ ಮಾಡಿದ್ರು. ಅದೇನಪ್ಪ ಅಂತಂದರೆ, ಅದು ಒಂದು ಸೋಪ್ ಹೀಗೆ ಅಸೆಂಬ್ಲಿ ಲೈನಿಂದ ಹಿಂಗೆ ಹೋದ ತಕ್ಷಣ ಆ ಎಕ್ಸ್ರೇ ಬೀಳುತ್ತೆ, ಎಕ್ಸ್ರೇಯಿಂದ ಗೊತ್ತಾಗುತ್ತೆ ಸೋಪ್ ಇದೆಯಾ ಇಲ್ವಾ ಅನ್ನೋದು, ಮತ್ತೆ ಮುಂದಕ್ಕೆ ಹೋಗುತ್ತೆ. ಈ ರೀತಿ ಅವರು ಡೆವಲಪ್ ಮಾಡಿದ್ರು. ಇದೇ ಪ್ರಶ್ನೆನ ಒಬ್ಬ ಮಾಮೂಲಿ ಆರ್ಡಿನರಿ ಒಬ್ಬ ಪರ್ಸನ್, ಅಂದರೆ ಅಲ್ಲೇ ಒಬ್ಬ ಉದ್ಯಮಿಗೆ ಕೇಳಿದಾಗ, ಅಂದರೆ ಅಸೆಂಬ್ಲಿ ಲೈನಲ್ಲಿ ವರ್ಕ್ ಮಾಡುವಂಥ ಮಿಡಲ್ ಮ್ಯಾನ್ನ ಕೇಳಿದಾಗ ಅವನು ಹೇಳ್ದ, ಯಾಕೆ ಈ ಥರ ಎಲ್ಲ ನಾವು ಅಂದರೆ ಇಷ್ಟೆಲ್ಲ ಒಳ್ಳೆ ಒಳ್ಳೆ ಉಪಕರಣಗಳನ್ನು ಯಾಕೆ ಬಳಸಬೇಕು, ಎಲ್ಲ ಸೋಪ್ಗಳನ್ನು ಒಂದೊಂದು ಗುಂಪು ಮಾಡಿ ತೂಕ ಹಾಕೋಣ. ತೂಕ ಹಾಕಿದಾಗ ಏನಾಗುತ್ತೆ, ಅಕಸ್ಮಾತ್ ಏನಾದರೂ ಆ ಒಂದು ಬ್ಯಾಚಲ್ಲಿ ಯಾವುದಾದ್ರೂ ಒಂದು ಸೋಪ್ ಅಕಸ್ಮಾತ್ ಇಲ್ಲ ಅಂದ್ರೂ ನಮಗೆ ತೂಕದಲ್ಲಿ ಕಡಿಮೆ ಇದೆ ಅನ್ನೋದು ಗೊತ್ತಾಗುತ್ತೆ, ಅದರಿಂದ ನಾವು ಕಂಡುಹಿಡಿಬೋದು ಅಂತ ಹೇಳಿದರು. ಅದರಿಂದ ಇನ್ನು ಕೆಳಗೆ ಅಂದರೆ ಈ ಗುಡ್ಸೋರು ಇರ್ತಾರಲ್ಲ, ಅವರಿಗೂ ಸೇಮ್ ಪ್ರಾಬ್ಲಮ್ನ ಕೇಳಿದ್ರು. ಆವಾಗ ಅವ್ರು ಸಜೆಸ್ಟ್ ಮಾಡಿದ್ದು ಉತ್ತರ ಏನು ಗೊತ್ತಾ, ಒಂದು ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾನ್, ಅಂದರೆ ಒಂದು ಫ್ಯಾನ್ ತಂದುಬಿಟ್ಟು ಆ ಗೋಡನ್ನಲ್ಲಿ ಸೋಪ್ಗಳೆಲ್ಲ ಹೋಗ್ತಾ ಇರುತ್ತಲ್ಲ ಅಸೆಂಬ್ಲಿ ಲೈನಲ್ಲಿ ಹೋಗಕ್ಕೆ ಬಿಟ್ಬಿಟ್ಟು ಫ್ಯಾನ್ ಹಾಕಿದ್ರೆ ಯಾವ ಸೋಪಲ್ಲಿ, ಅಂದರೆ ಯಾವ ಸೋಪ್ ಬಾಕ್ಸಲ್ಲಿ ಸೋಪ್ ಇರಲ್ಲ ಅದು ಗ್ಯಾರಂಟಿ ಗಾಳಿಗೆ ತೂರು ಹೋಗುತ್ತೆ, ಅದರಿಂದ ಕಂಡುಹಿಡಿಬೋದು ಅಂತ ಹೇಳಿದ್ರು. ಇದರಿಂದ ಏನು ಗೊತ್ತಾಗುತ್ತೆ ವೀಕ್ಷಕರೇ? ಹೌದು, ಪ್ರಾಬ್ಲಮ್ಸ್, ಸಮಸ್ಯೆಗಳು ಎಷ್ಟೋ ಇರುತ್ತೆ, ಆ ಸಮಸ್ಯೆಗಳಿಗೆ ಅದಕ್ಕೆ 100ರಷ್ಟು ಪರಿಹಾರನೂ ಇರುತ್ತೆ. ಸಮಸ್ಯೆನ ನಾವು ಸಮಸ್ಯೆಯಾಗಿ ಥಿಂಕ್ ಮಾಡದೆ ಪರಿಹಾರದ ಬಗ್ಗೆ ಥಿಂಕ್ ಮಾಡಿ, ಮತ್ತು ಆದಷ್ಟು ಸಿಂಪಲ್ಲಾಗಿ ಥಿಂಕ್ ಮಾಡಿದ್ರೆ ಪರಿಹಾರನೂ ಸಿಂಪಲ್ಲಾಗಿ ಸಿಗುತ್ತೆ ಅಲ್ವಾ? ಇದೇ ರೀತಿ ಇನ್ನೊಂದು ಪ್ರಶ್ನೆ, ಇನ್ನೊಂದು ಘಟನೆ ವಿವರಿಸೋಕ್ಕೆ ಇಚ್ಛೆ ಪಡ್ತೀನಿ. ಅದೇನಪ್ಪ ಅಂತಂದರೆ, ಆಸ್ಟ್ರೋನಾಟ್ಸ್ ಎಲ್ಲ ಸ್ಪೇಸ್ಗೆ ಹೋಗೋ ಒಂದು ಸಮಯ. ಅಲ್ಲಿ ಸ್ಪೇಸ್ನಲ್ಲಿ ಇಂಕ್ ಪೆನ್ಗಳು ಅಥವಾ ಯಾವುದೇ ಒಂದು ಪೆನ್ನಲ್ಲಿ ಬರೆಯೋಕ್ಕೆ ಆಗಲ್ಲ. ನೀವು ಎಷ್ಟೋ ಸಲ ಟ್ರೈ ಮಾಡಿರ್ಬೋದು, ನಿಮಗೆ ಗೊತ್ತಿರ್ಬೋದು, ಗೋಡೆ ಮೇಲೆ ಇಟ್ಕೊಂಡ್ಬಿಟ್ಟು ಅಕಸ್ಮಾತ್ ಬರಿಬೇಕು ಅಂತ ಹೋದರೆ ಒಂದು ಸ್ವಲ್ಪ ದೂರ ಬರೆಯೋಷ್ಟೊತ್ತಿಗೆ ಇಂಕ್ ಅಂದರೆ ಆ ಪೆನ್ನಲ್ಲಿ ನಾವು ಬರೆಯೋಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ಅದು ಆ್ಯಂಟಿಗ್ರಾವಿಟಿ, ಅಂದರೆ ಗ್ರಾವಿಟೇಷನಲ್ ಪುಲ್ಲಿಂದ ಇಂಕು ಫ್ಲೋ ಆಗಲ್ಲ. ಅದೇ ರೀತಿ ಆಸ್ಟ್ರೋನಾಟ್ಸು ಅಂದರೆ ಗ್ರಾವಿಟಿ ಇಲ್ಲದೇ ಇದ್ದಂಥ ಒಂದು ಜಾಗದಲ್ಲಿ ಪೆನ್ನಲ್ಲಿ ಬರೆಯೋಕ್ಕೆ ಹೋದರೆ ಗ್ಯಾರಂಟಿ ಬರೆಯಲ್ಲ. ಇದಕ್ಕೋಸ್ಕರ R&D ಅವರು ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಒಂದು ಪೆನ್ನನ್ನು ಡಿವೈಸ್ ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಿ ಪೆನ್ನನ್ನು ಡಿವೈಸ್ ಮಾಡಿದ್ರು. ಆ ಪೆನ್ನು ಇಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟೇ 300 ಡಿಗ್ರಿ
ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದ್ರೂ ಸಹಿತ ಇಂಕ್ ಏನೂ ಆಗ್ತಾ ಇರಲಿಲ್ಲ. ನೀರೊಳಗೆ ಸಹಿತ ಹೋಗ್ಬಿಟ್ಟು ಬರೆದ್ರು, ನೀರಿಗೂ ಸಹಿತ ಅದು ಡಿಸಾಲ್ವ್ ಆಗ್ತಾ ಇರಲಿಲ್ಲ. ಅಂಥ ಒಂದು ಒಳ್ಳೆ ಪೆನ್ನನ್ನು, ಅದ್ಭುತವಾದ ಪೆನ್ನನ್ನು ಅವರು ಡೆವಲಪ್ ಮಾಡಿದ್ರು. ಅದೇ ಮಾಮೂಲಿ ಮನುಷ್ಯನಿಗೆ ಅಕಸ್ಮಾತ್ ಇದೇ ಪ್ರಶ್ನೆನ ಕೊಟ್ಟರೆ ಅವನು ಹೆಂಗೆ ಸಾಲ್ವ್ ಮಾಡ್ಬೋದು ಗೊತ್ತಾ? ಅವನೇನು ಮಾಡ್ತಾ ಇದ್ದ ಗೊತ್ತಾ? ಜಸ್ಟ್ ಪೆನ್ ಬದಲು ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದ ಅಲ್ವಾ ವೀಕ್ಷಕರೇ? ಹೌದು, ಸಮಸ್ಯೆಗಳನ್ನು ಪರಿಹಾರದ ಕಡೆ ನಾವು ಗಮನ ಇಟ್ಟು ಸಮಸ್ಯೆ ಕಡೆನೇ ಬರೀ ಗಮನ ಇಡದಿದ್ರೆ ಸಮಸ್ಯೆ ತುಂಬ ಸಿಂಪಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನೂ ಅದೇ ಅಂತ ಅನಿಸ್ತಾ ಇದೆ ನನಗೆ. ಈಗೊಂದು ಹಾಡು.